ಫೈನಲಿ ಅರೈವ್ ಆಯ್ತು ನೋಡ್ರಿ ಇಲ್ಲಿ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಟ್ರೈನ್ ತೇಜಸ್ ಎಕ್ಸ್ಪ್ರೆಸ್ ಒಳಗೆ ಹೋಗಿ ಇಂಟೀರಿಯರ್ ಎಲ್ಲ ನೋಡೋಣ ಅಂತ. ಸಮ್ಮಿಂಗ್ ಸ್ಲೀಪರ್ ಸರ್ವಿಸ್ ಸ್ಟಾರ್ಟ್ ಆಗತ್ತೈತಿ. ಲೇಡಿ ಹೊಸ್ಟೆಸ್ ಅದಾರ ಇಲ್ಲಿ. ನಾನ್ ವೆಜ್ ಒಳಗೆ ಇಲ್ಲೇ ಮಸಾಲ ಆಮ್ಲೆಟ್ ಐತಿ. ಬರೀ ನಾನು ಟೀ ಕಾಫಿ ಅಷ್ಟು ಅನ್ಕೊಂಡಿದ್ದೆ, ಬಟ್ ನೋಡ್ರಿ ಒಂದೇ ಭಾರತದ ಕಂಪ್ಯಾರಿಸನ್ ಒಳಗೆ ನೋಡ್ರಿ ಆಟೋಮೆಟಿಕ್ ಡೋರ್ ಐತಿ. ಎಲ್ಲರಿಗೂ ನಮಸ್ಕಾರ ರೀ. ಹೊಸ ವಿಡಿಯೋಕ್ಕೆ ಸ್ವಾಗತ ಸುಸ್ವಾಗತ. ಅನದರ್ ಡೇ ಅನದರ್ ಟ್ರೈನ್ ಜರ್ನಿ. ಅದು ಯಾವ್ದು ಗೊತ್ತ್ರಿ? ಲಕ್ಸರಿ ಟ್ರೈನ್ ಜರ್ನಿ. ಹೌದ್ರಿ, ನಾನು ಇವತ್ತು ಅದೀನಿ ಕಾನ್ಪುರ್ ಸೆಂಟ್ರಲ್ ಒಳಗೆ, ಉತ್ತರ ಪ್ರದೇಶದ ಒಂದು ಸೆಕೆಂಡ್ ಇಂಪಾರ್ಟೆಂಟ್ ಸಿಟಿ ಅಂತಲೇ ಹೇಳ್ಬೋದು. ಇದ್ರದ್ದು ರೈಲ್ವೆ ಸ್ಟೇಷನ್ ನೋಡ್ರಿ ನೀವು ಎಷ್ಟು ಸುಂದರ ಐತಿ. ಕಾನ್ಪುರ್ ಸೆಂಟ್ರಲ್ ಮತ್ತು ಲಕ್ನೋದ ಚಾರ್ಬಾಗ್ ರೈಲ್ವೆ ಸ್ಟೇಷನ್ ಏನೈತಲ್ಲ ಅದ್ರದ್ದು ನನಗೆ ಎಕ್ಸ್ಟೀರಿಯರ್ಸ್ ಭಾಳ ಇಷ್ಟ ಆಗುತ್ತೆ. ನಾನಿವತ್ತು ಟ್ರಾವೆಲ್ ಮಾಡತ್ತೇನೆ ರೀ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಟ್ರೈನ್. ಹೌದ್ರಿ, ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಪ್ಯಾಸೆಂಜರ್ ಟ್ರೈನ್. ನಾರ್ಮಲಾಗಿ ನೋಡ್ತಿದ್ರಿ ಅವೆಲ್ಲ ನಾನು ನಿಮಗೆ ತೋರಿಸಿದ್ದಿಲ್ಲ, ಅವು ಎಕ್ಸ್ಪ್ರೆಸ್ ಮತ್ತು ಪ್ಯಾಲೇಸ್ ಆನ್ ವೀಲ್ಸ್ ಅವೆಲ್ಲ ಪಬ್ಲಿಕ್ಕಿಗೆ ಅಲ್ತಲ್ಲ ಅವು ಟೂರಿಸ್ಟ್ ಟ್ರೈನ್ಗಳಿದ್ದು. ಬಟ್ ಇವತ್ತೇನು ತೋರಿಸತ್ತಲ್ಲ, ಇದು ಪ್ಯಾಸೆಂಜರ್ ಪ್ರೈವೇಟ್ ಟ್ರೈನ್. ಪ್ಲಾಟ್ಫಾರ್ಮ್ ನಂಬರ್ 5ಕ್ಕೆ ಎಂಟ್ರಿಗೆ ಅವ್ರಿ. ಇಲ್ಲೇ ಟ್ರೈನ್ ಬರುತ್ತೆ ಅಂತೇಳಿ ಈಗ ಅನೌನ್ಸ್ಮೆಂಟ್ ಆಗೈತಿ. ಟ್ರೈನ್ ನಂಬರ್ ನೀವು ನೋಡ್ಬೋದು ಇಲ್ಲೇ 82501. 7ನೇ ಪ್ಲಾಟ್ಫಾರ್ಮ್ ಒಳಗೆ ಪ್ಯೂರ್ ICF ಬ್ಲೂ ರೇಕ್ಸಿಂದ ನಿಂತೈತಿ. ಆನಂದ್ ವಿಹಾರ್ ಪಟ್ನಾ ಸ್ಪೆಷಲ್ ಎಕ್ಸ್ಪ್ರೆಸ್. ಇದೆಲ್ಲ ಒಂದು ಎಮೋಷನ್ ರೀ. ಇವ ಕೋಚಸಿಗೆ ಬರೀ ಪಟ್ನಾ ಕಡೆ ಅದಾವ ಅಂತೇಳಿ ಅನ್ಕೋತ ನಾನು. ಉತ್ಕೃಷ್ಟ ಒಳಗೆ ಚೇಂಜ್ ಆಗೇ ಇಲ್ಲ, ಯಾಕಂತಂದ್ರೆ ದಾನಾಪುರ ಸಮಿಟಿನೂ ಬರುತ್ತಲ್ಲ ಅದು ಪ್ಯೂರ್ ಬ್ಲೂ ICFನ ಐತಿ. ಫೈನಲಿ ಅರೈವ್ ಆಯ್ತು ನೋಡ್ರಿ ಇಲ್ಲಿ ಇಂಡಿಯಾಸ್ ಫಸ್ಟ್ ಪ್ರೈವೇಟ್ ಟ್ರೈನ್ ತೇಜಸ್ ಎಕ್ಸ್ಪ್ರೆಸ್. ಕಾನ್ಪುರ್ ಸೆಂಟ್ರಲ್ದ ವ್ಯಾಪ್ 7 ಐತಿ. ಸೆವೆನ್ 20ಗೆ ಅರೈವಲ್ ಟೈಮಿಂಗ್ ಇತ್ತು ರೀ. ಡಾಟ್ ಆನ್ ಟೈಮ್ ನಮ್ಮ ಟ್ರೈನ ಅರಾವಾಗೈತಿ ಇಲ್ಲೇ ತೇಜಸ್ ಎಕ್ಸ್ಪ್ರೆಸ್. ಒಳಗೆ ಹೋಗಿ ಇಂಟೀರಿಯರ್ ಎಲ್ಲ ನೋಡೋಣ ಅಂತ. ನಮ್ಮ ಇಂಡಿಯನ್ ರೈಲ್ವೇಸ್ ಟ್ರೈನ್ಗಿಂತ ಈ ಲಕ್ಸರಿ ಟ್ರೈನ ಎಷ್ಟು ಡಿಫ್ರೆಂಟ್ ಐತೆ ಅಂಥೇಳಿ ಒಳಗೆ ಎಂಟ್ರಿ ಆಗ್ಬಿಡ್ತು. ಇಲ್ಲೇ ವಾಶ್ ಬೇಸಿನ್ ಏರಿಯಾ ಎಲ್ಲ ಐತಿ. ಸೊ ಒಳಗೆ ಎಂಟ್ರಿ ಆಗೋಣಂತ. ಸ್ಲೈಡಿಂಗ್ ಡೋರ್ಸ್ ಅದಾವ. ನಾನಿವತ್ತು ಟ್ರಾವೆಲ್ ಮಾಡತ್ತೀನಿ ಎಕ್ಸಿಕ್ಯೂಟಿವ್ ಚೇರ್ ಕಾರ್ ಒಳಗೆ 2x2 ಕಾಂಬಿನೇಷನ್ ಐತಿ. ಇದು ನಮ್ಮ ಸೀಟ 1, 3 ಮತ್ತು 5 ಸೀಟ್ ಇಲ್ಲಿ ಐತಿ ನೋಡ್ರಿ. ಏನು ಲಕ್ಸರಿ ಫೀಲಿಂಗ್ ಐತಿ. ಕಲರ್ ಕಾಂಬಿನೇಷನ್ ಅನ್ನೋತೈತಿ. ಸಮ್ಮಿ ಸ್ಲೀಪರ್. ಫಸ್ಟ್ ಯಾವುದೋ ಒಂದು ಟ್ರೈನ್ ನೋಡ್ರಿ ನಾನು ನೋಡಿದ್ದೆ ಸಮ್ಮಿ ಸ್ಲೀಪರ್ ಐತಿ. ಪಟ್ನಾ ಡಿಪಾರ್ಚರ್ ನೋಡೋಣಂತ ಪೂರ್ತಿ ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತಾನೆ. ಡಿಪಾರ್ಟ್ ಆತ್ರಿ, ಬಟ್ ಆಟೋಮೆಟಿಕ್ ಡೋರ್ಸ್ ಇನ್ನೂ ಕ್ಲೋಸ್ ಆಗಿಲ್ಲ. ಒಂದೇ ಭಾರತ್ ಗತೆ ಇದ್ರೊಳಗೂ ಆಟೋಮೆಟಿಕ್ ಡೋರ್ಸ್ ನೋಡೋಕೆ ಸಿಗುತ್ತೆ. ಒಂದೇ ಭಾರತ್ ಬರೋಕ್ಕಿಂತ ಮೊದಲೂ ಇದು ಆಟೋಮೆಟಿಕ್ ಡೋರ್ಸದ ಸರ್ವಿಸಸ್ ಕೊಟ್ಕೊತ ಬರತೈತಿ. ನಾವೀಗೇನು ಟ್ರೈನ್ ಬೋರ್ಡ್ ಮಾಡಿದ್ದೀವಲ್ಲ ಕಾನ್ಪುರ್ ಸೆಂಟ್ರಲ್, ಇದೊಂದು ಇಂಪಾರ್ಟೆಂಟ್ ರೈಲ್ವೆ ಸ್ಟೇಷನ್ ರೀ. ಬಿಸಿಯೆಸ್ಟ್ ಅಂತ ಹೇಳ್ಬೋದು. ಟಾಪ್ 5 ಬಿಸಿಯೆಸ್ಟ್ ರೈಲ್ವೆ ಸ್ಟೇಷನ್ ಒಳಗೆ ಒಂದಾಗತ್ತಿದೆ. ಮತ್ತು ಇದು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಏನೈತಲ್ಲ ಇದೊಂದು ಥೀಮ್ ಬಂದ್ಬಿಟ್ಟು ಭಾಳ ಓಲ್ಡೆಸ್ಟ್ ಮತ್ತು ಬಿಸಿಯೆಸ್ಟ್ ರೈಲ್ವೆ ಸ್ಟೇಷನ್ ಅಂತೇಳಿ ಇದು ರಿಸೆಂಬಲ್ ಮಾಡುತ್ತೆ. ನಮ್ಮ ಕರ್ನಾಟಕ ಒಳಗೂ ಒಂದು ಸೆಂಟ್ರಲ್ ರೈಲ್ವೆ ಸ್ಟೇಷನ್ ಐತಿ. ಯಾವುದಂತೇಳಿ ನೀವು ಕಾಮೆಂಟ್ ಮಾಡ್ತೀವಿ ಸರ್. ಸೊ ನಿಮ್ಗೆ ಬ್ರಾಡಾಗಿ ಈಗ ಎಕ್ಸ್ಪ್ಲೇನ್ ಮಾಡ್ಕೊಂಬರ್ರಿ. ತೇಜಸ್ ಎಕ್ಸ್ಪ್ರೆಸ್ ಅಂದ್ರೆ ಏನು? ಇಂಡಿಯನ್ ರೈಲ್ವೇಸ್ ಒಂದು ಲಕ್ಸರಿ ಮತ್ತು ಕನ್ವೀನಿಯೆಂಟ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ಹುಡುಕಾತಿತ್ತು. ಅವಾಗ ತೊಗೊಂಬಂತ ಲಕ್ಸರಿ ತೇಜಸ್ ಎಕ್ಸ್ಪ್ರೆಸ್ನ 2017 ಮಡಗಾಂವ್ ಮತ್ತು CSMT ಅಂದರೆ ಕರ್ಮಾಲಿ ಮತ್ತು CSMT ಅದನ್ನು ಇಂಡಿಯನ್ ರೈಲ್ವೇಸ್ ಆಪ್ರೇಟ್ ಮಾಡ್ತೈತೆ. ಆಮೇಲೆ ಒಂದು ಸ್ವಲ್ಪ ಅಪ್ಗ್ರೇಡೆಡ್ ಟ್ರೈನ್ಸ್ ಬೇಕು ಅಂತೇಳಿ ಹುಡುಕಬೇಕಾದ್ರೆ 2019 IRCTC ಮತ್ತು ಇಂಡಿಯನ್ ರೈಲ್ವೇಸ್ ಜಾಯಿಂಟ್ ಓನರ್ಶಿಪ್ ಮೇಲೆ ಲಾಂಚ್ ಮಾಡ್ತಾ ಯಾವ ಟ್ರೈನ್ ಹೇಳ್ರಿ? ದ ಲಕ್ಸರಿ IRCTC ತೇಜಸ್ ಎಕ್ಸ್ಪ್ರೆಸ್ ಲಕ್ನೋ ಟು ಡೆಲ್ಲಿ. ಇದು ಫುಲ್ಲಿ ಪ್ರೈವೇಟ್ ಟ್ರೈನ್ ಆಗಿ ಆಪ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಯಾರ. ಯಾಕಪ್ಪ ಹಿಂಗೆ ಮಾಡ್ರಿ ಅಂತಂದ್ರೆ ಲಕ್ಸರಿ ಫ್ಲೈಟದ್ದು ಏನು ಕಂಪ್ಯಾರಿಸನ್ ಒಳಗೆ ಸರ್ವಿಸಸ್ ಇರುತ್ತಲ್ಲ, ಆನ್ ಬೋರ್ಡ್ ಎಂಟರ್ಟೈನ್ಮೆಂಟ್, ಕ್ಯಾಟ್ರಿಂಗ್ ಸರ್ವಿಸಸ್ ಇದೆಲ್ಲ ಇತ್ತು. ಬಟ್ ಅದನ್ನು ಅಪ್ಗ್ರೇಡೆಡ್ ಸ್ಟೈಲ್ ಒಳಗೆ ಕೊಡ್ಬೇಕಂತೇಳಿ ಈ ಟ್ರೈನ್ನ ತೊಗೊಂಬಂದ್ರೆ ಇದ್ರೊಳಗೆ ಏನು ಅಪ್ಗ್ರೇಡೆಡ್ ಐತಲ್ಲ ನಿಮ್ಗೆ ನಾನು ತೋರಿಸ್ತೀನಿ. ಮತ್ತು ಈ ಟ್ರೈನ್ ಏನೈತಲ್ಲ ಫುಲ್ಲಿ ಆಪ್ರೇಟೆಡ್ ಬೈ IRCTC. ಇಂಡಿಯನ್ ರೈಲ್ವೇಸ್ ಟ್ರ್ಯಾಕ್ಸ್ ಎಲ್ಲ ಅವ್ರು ಯೂಸ್ ಮಾಡ್ತಾರಂದ್ರೆ ಅದೇನೋ ಒಂದು ಟೈಪ್ ಮತ್ತು ಒಂದು MOU ಮೇಲೆ ಏನಾರ ನಡೀತಿರ್ಬೋದು. ಸ್ಟಾರ್ಟ್ ಆಗ್ಬಿಡ್ಕೊ ನೋಡ್ರಿ ಇಲ್ಲೇ ಸರ್ವಿಸಸ್ ಸ್ಟಾರ್ಟ್ ಆಗತ್ತೈತಿ. ಲೇಡಿ ಹೊಸ್ಟೆಸ್ ಅದಾರ ಇಲ್ಲೇ ಈ ಟ್ರೈನ್ ಒಳಗೆ ಸರ್ವ್ ಮಾಡೋಕೆ.
ಸೀಟಿಗೆ ನಾನು ಒಂದು ಟೈಮ್ಸ್ ಆಫ್ ಇಂಡಿಯಾದ ಒಂದು ನ್ಯೂಸ್ ಪೇಪರ್ ಇಟ್ಟರೆ ವಾಟರ್ ಬಾಟ್ಲ್ ಪ್ರೊವೈಡ್ ಮಾಡಿರ. ಈಗ ಜಸ್ಟ್ ನಾವು ಗೋವಿಂದಪುರಿಂದ ಡಿಪಾರ್ಟ್ ಆದ್ವಿ. 130 ಫ್ಲ್ಯಾಟ್. ದಿಲ್ಲಿ ಕಾನ್ಪುರ್ ಸೆಕ್ಷನ್ ಬಾಪ್ ರೀ ಬಾಪ್. ಇಲ್ಲಿ ನಮ್ದು ಮಾರ್ನಿಂಗ್ ಟೀನೂ ಸರ್ವ್ ಆಗತೈತಿ. ನಾನು ಪ್ರಿಮಿಕ್ಸ್ ತೊಗೊಂಡನಿ. ಪ್ರಿಮಿಕ್ಸ್ ಮತ್ತು ನಿಮ್ಗೆ ಅದ ಡಿಪ್ಟಿದು ಆಪ್ಷನ್ ಇತ್ತು ಈ ಟ್ರೈನ್ ಒಳಗೆ. ಮತ್ತು ನೋಡ್ರಿ ಇವ್ರದ್ದು ಯೂನಿಫಾರ್ಮ್ ಎಷ್ಟು ಚಂದ ಐತಿ. ನಾನು ಇನ್ನೊಂದು ಅಬ್ಸರ್ವ್ ಮಾಡಿದೆ, ಇವರು ಟಿ ಸಿ ಏನು ಇರ್ತಾರಲ್ಲ, ಇವರು ಇಂಡಿಯನ್ ರೈಲ್ವೇಸ್ ಟಿ ಸಿ ಇಲ್ಲ, ಪೂರ್ತಿ ಇವರು ಪ್ರೈವೇಟ್ ಅದಾರ. ಫೋನ್ ಒಳಗೆ ಟಿಕೆಟ್ ಚೆಕ್ ಮಾಡ್ಕೊತಾರೆ. ಫೋನ್ ಒಳಗೆ ಅದು ಇನ್ನೊಂದು ಪೋರ್ಟಲ್ ಐತೆ ಅವ್ರದ್ದು. ಆ ಪೋರ್ಟಲ್ ಒಳಗೆ ಟಿಕ್ ಹಾಕೊಳತ್ತಾರ. ಮತ್ತು ಅದು ಫೈನ್ ಮಾಡೋದು ಇರುತ್ತಲ್ಲ, ಅದು ಇಂಡಿಯನ್ ರೈಲ್ವೇಸ್ ಇದ್ದಿಲ್ಲ, ಅದು ಪೂರ್ತಿ ಡಿಫ್ರೆಂಟ್ ಐತೆ. ದಿಸ್ ಈಸ್ ಪ್ರೈವೇಟ್ ಟ್ರೈನ್ ಫಾರ್ ಯು. ನಾವು ಎಕ್ಸಿಕ್ಯೂಟಿವ್ ಒಳಗೆ ಟ್ರಾವೆಲ್ ಮಾಡೋದ್ರಿಂದ ನಮ್ಗೆ ಕಡ್ಲರಿ ಸರ್ವಿಸಸ್ ಸಿಗತ್ತೆ ರೀ. ನೀವು ಏನಾರ ಚೇರ್ ಕಾರ್ ಒಳಗೆ ಟ್ರಾವೆಲ್ ಮಾಡ್ತಾರಂದ್ರೆ ಪ್ಲಾಸ್ಟಿಕ್ ಸಿಗುತ್ತೆ. ನೀವು ಇಲ್ಲಿ ಬೇಕಂದ್ರೆ ಪ್ಲಾಸ್ಟಿಕ್ಕು ಕೇಳಿಸ್ಕೋಬೋದ. ಒಂದು ಡೈಜೆಸ್ಟಿವ್ ಬಿಸ್ಕಿಟ್ ಮತ್ತು ಪ್ರಿಮಿಕ್ಸಿದ್ದು ಸ್ಯಾಚೆ ಐತಿ. ಇದೆ ನಮ್ದು ಮಾರ್ನಿಂಗ್ ಕಾಫಿ. ನೋಡೋಣ ಅಂತ ಬ್ರೇಕ್ಫಾಸ್ಟ್ ಒಳಗೆ ಏನು ಬರುತ್ತೆ ಅಂತೇಳಿ. ಲಿಟ್ರಲಿ ಇದ್ರೊಳಗೆ ಸೆಮಿ ಸ್ಲೀಪರದ್ದು ಏನಿದೆ ಲೆಗ್ ರೆಸ್ಟ್ ಇರುತ್ತಲ್ಲ ರೀ, ಅದೈತಿ. ಇದನ್ನು ನಾನು ಬಸ್ ಒಳಗೆ ನೋಡ್ತಿದ್ದೆ. ಯಾವ ಟ್ರೈನ್ ಒಳಗೂ ಇದುವರೆಗೂ ಇಲ್ಲ. ತೇಜಸ್ ಬಿಟ್ಟರೆ ಯಾವ ಟ್ರೈನ್ ಒಳಗೂ ಇಲ್ಲ. ವಂದೇ ಭಾರತದೊಳಗೆ ಸದ್ಯಕ್ಕೆ ಈ ಫೀಚರ್ ಇಲ್ಲ. ಸೆಮಿ ಸ್ಲೀಪರದ್ದು ಇದು ವಂದೇ ಭಾರತದೊಳಗೆ ಸದ್ಯಕ್ಕಿಲ್ಲ. ಇದ್ರೊಳಗೆ ಅಷ್ಟೇ ಐತೆ. ಮತ್ತು ಇಲ್ಲೇ ನಿಮಗೆ ಹೆಡ್ ರೆಸ್ಟ್ ನೋಡೋಕೆ ಸಿಗುತ್ತೆ. ಮಸ್ತ್ ಕಂಫರ್ಟೇಬಲ್ ಐತಿ. ನಾನು ಹೇಳ್ತೀನಿ ಯಾರು ಬೇಕಾದ್ರೆ ಡಿಬೇಟೇಬಲ್ ಇರ್ಬೋದು, ಬಟ್ ವಂದೇ ಭಾರತದ ಎಕ್ಸಿಕ್ಯೂಟಿವ್ ಕ್ಲಾಸ್ಗಿಂತ ಈ IRCTC ತೇಜಸ್ಸದ ಎಕ್ಸಿಕ್ಯೂಟಿವ್ ಕ್ಲಾಸ್ ನಂಗೆ ಕಂಫರ್ಟ್ ಅನ್ನಿಸ್ತಾ. ಕುಂದ್ರೋದ್ರೊಳಗೆ ಮ್ಯಾಗ್ಝಿನ್ ಹೋಲ್ಡರ, ಬಾಟಲ್ ಹೋಲ್ಡರ್ ಮತ್ತು ಟ್ರೇ ಟೇಬಲ್ ಎಲ್ಲ ನಾರ್ಮಲ್ ಆಗೈತಿ. ಇಲ್ಲಿ ಮ್ಯಾಲೆ ರೀಡಿಂಗ್ ಲೈಟ್ದು ನೋಡೋಕೆ ಸಿಗುತ್ತೆ. ಮಸ್ತ್ ಸ್ಪೇಷಿಯಸ್ ಐತಿ. ಲಗೇಜ್ ಇಟ್ಕೊಳ್ಳೋಕ್ಕೆಲ್ಲ ಇಲ್ಲೇ ಸ್ಪೇಸ್ ನೋಡೋಕೆ ಸಿಗುತ್ತೆ. ಮತ್ತು ಚಾರ್ಜಿಂಗ್ ಸಾಕೆಟ್ ಎಲ್ಲ ನಿಮ್ಗೆ ಇಲ್ಲಿ ನಿಮ್ಮ ಸೀಟ್ ಏನಂತೇಳಿ ಮ್ಯಾಲೆ ನೋಡೋಕೆ ಸಿಗ್ತಾವೆ. ಕರ್ಟನ್ನು ಐತಿ, ಬೇಕಾದ್ರೆ ಇದು ಮಾಡ್ಕೋಬೋದು. ಸ್ಟಾರ್ಟಿಂಗ್ ಡೇಸ್ ಒಳಗೆ ಇದ್ರೊಳಗೆ ಬಟನ್ ಸಿಸ್ಟಮ್ ಇತ್ತು. ಬಟನ್ ಒತ್ತಿದ ಹುಡುಗ ಕರ್ಟನ್ ಮೇಲೆ ಹೋಗಿತ್ತು, ಕರ್ಟನ್ ತೆಳಗೆ ಇಳ್ತಿತ್ತು. ಬಟ್ ಈಗ ಎಲ್ಲ ತೆಗ್ದಾರ. ನಮ್ಮ ಜನಕ್ಕೆ ಇದು ಮಾಡ್ಕೊಳಕ್ಕಾಗಂಗಿಲ್ಲ. ಇಲ್ಲೇ ಟಿ ವಿನೂ ಇರ್ತಿತ್ತು ರೀ, ಬಟ್ ಟಿ ವಿನ ಎಷ್ಟೋ ಜನ ತುಳುಬು ಮಾಡ್ಕೊಂಡು ಹೊಂಟಿದ್ರಂತ. ಅದ್ರ ಸಂಬಂಧ IRCTCದವರು ಟಿ ವಿನೂ ರಿಮೂವ್ ಮಾಡ್ಯಾರ. ಸೊ ಇಲ್ಲೇ ಒಂದು ಟಿ ವಿ ನಿಮ್ಗೆ ಇದರೊಳಗೆ ಇನ್ಫಾರ್ಮೇಷನ್ ನೋಡೋಕೆ ಸಿಗುತ್ತೆ ಅಂತೇಳಿ ಅನ್ಕೋತಿದ್ದೆ ನಾನು. ಬಟ್ ಏನಿಲ್ಲ ಇದ್ರೊಳಗೆ. launch feedback forms through
ಜಸ್ಟ್ ನಾವೀಗ 8 ಅವರ್ಸ್ ಸ್ಕಿಪ್ ಮಾಡಿದ್ದೀವಿ. ಸೀಟ್ ಎಷ್ಟು ಕಂಫರ್ಟೇಬಲ್ ಅದಾವಂದ್ರೆ ಅನ್ನ ನಿದ್ದೆ ಮಾಡ್ಯದಾರ ನೋಡ್ರಿ. ಈಗ ಗುಡ್ ಮಾರ್ನಿಂಗ್. ಈಗ ನಮ್ದು 8 ಅವರ್ಸ್ ಸ್ಕಿಪ್ ಆದ್ಮೇಲೆ ಬ್ರೇಕ್ಫಾಸ್ಟ್ನು ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದೇ ಟ್ರೈನ್ ಒಳಗೆ ಅಷ್ಟೇ ನಿಮ್ಗೆ ಈ ಟೈಪ್ ಸರ್ವಿಸಸ್ ನೋಡೋಕೆ ಸಿಗುತ್ತೆ ನೋಡ್ರಿ. ನಾನು ಮರ್ತಾ ಬಿಟ್ಟಿದ್ದೆ, ನಾನು ಎಕ್ಸಿಕ್ಯೂಟಿವ್ ಕ್ಲಾಸ್ ಒಳಗೆ ಟ್ರಾವೆಲ್ ಮಾಡತ್ತೇನೆ ಅಂತೇಳಿ. ಎಕ್ಸಿಕ್ಯೂಟಿವ್ ಕ್ಲಾಸ್ ಒಳಗೆ ಫಸ್ಟ್ ಕಾಂಪ್ಲೆಕ್ಸ್ ಬರುತ್ತೆ. ಸೊ ಕಾಂಪ್ಲೆಕ್ಸ್ ಬಂದೈತಿ. ಕಾಂಪ್ಲೆಕ್ಸ್, ಬ್ರೌನ್ ಬ್ರೆಡ್, ಅಮೂಲ್ ಬಟರ್, ಪಾಸ್, ಟೊಮೆಟೊ ಕೆಚಪ್, ಒಂದು ಕಿನ್ನೋದ ಆ್ಯಪಲ್ ಡ್ರಿಂಕ್, ಬನಾರಸ್ ನ್ಯೂ ಡೆಲ್ಲಿ ಬನಾರಸ್ ವಂದೇ ಭಾರತ್ ಎಕ್ಸ್ಪ್ರೆಸ್ ಕ್ರಾಸ್ ಹಾಕೊಂಡ್ರಿ. ಜಸ್ಟ್ ಕಾಂಪ್ಲೆಕ್ಸನ್ನು ಮಿಲ್ಕ್ ಜೊತೆ ಮಿಕ್ಸ್ ಮಾಡ್ಕೊಂಡೇನೆ. ಅದ್ರ ಜೊತೆ ಶುಗರ್ ನಿಮ್ಗೆ ಬೇಕಂತ ಹಾಕೋಬೋದು, ಇಲ್ಲ ಅಂತಂದ್ರೆ ಇಲ್ಲ. ನಂಗೆ ಭಾಳ ಇಷ್ಟ ಆಗತ್ತಿದೆ ಹೊಸದಿದೇನು ಕಂಪ್ನಿ ಬಂದದಲ್ಲ. ಮಾರ್ನಿಂಗ್ ಹಿಂಗೆ ಸಿಕ್ಬಿಟ್ರೆ. ವಂದೇ ಭಾರತ್ ಶತಾಬ್ದಿ ಅಂತ ಇಂಡಿಯನ್ ರೈಲ್ವೇಸ್ ಟ್ರೈನ್ ಒಳಗೆ ಹ್ಯಾಂಡ್ ಸ್ಯಾನಿಟೈಸರ್ ಬಂದ್ ಮಾಡಿಬಿಟ್ರಿ ರೀ. ಯಾಕೆ ರೀಸನ್ ಗೊತ್ತಿಲ್ಲ. ಬಟ್ ಈ IRCTC ತೇಜಸ್ ಎಕ್ಸ್ಪ್ರೆಸ್ ಒಳಗೆ ಹ್ಯಾಂಡ್ ಸ್ಯಾನಿಟೈಸರು ಪ್ರೊವೈಡ್ ಮಾಡತ್ತಾರೆ. ಇದು ಒಂದು ನನಗೆ ಆ್ಯಕ್ಚುಯಲ್ ಚೇಂಜ್ ಅನ್ನಿಸ್ತಾ. ಯಾಕಂತಂದ್ರೆ ನೋಡಿರಿ, ಇದು ಈಗಿನ ಆಫ್ಟರ್ ಕೋವಿಡ್ ಹ್ಯಾಂಡ್ ಸ್ಯಾನಿಟೈಸರ್ ಇಂಥದ್ದೆಲ್ಲ ಭಾಳ ಯೂಸಿಗೆ ಆಗುತ್ತೆ. ಇಂಥದ್ದು ರೈಲ್ವೆ ಬಂದ್ ಮಾಡಿದ್ರೆ ಏನು ಕೊಟ್ಟೇನು ಯೂಸ್. $110 versus $130. Overtaking स्वर्ण जयंती. झारखंड आनंद विहार स्वर्ण जयंती लूप पे खड़ी रहे. प्रायोरिटी तो दे रहे हैं रोड पे, ग्राउंड बट ಕಾಂಪ್ಲೆಕ್ಸ್ ಮುಗಿದಿಲ್ಲ ರೀ. ಮತ್ತು ಇನ್ನೊಂದು ರೌಂಡ್ ಟೀ ಕಾಫಿದು ಆಪ್ಷನ್ ಬಂತು. ಅದ್ರ ಜೊತೆ ಬ್ರೇಕ್ಫಾಸ್ಟ್ನು ಅರೈವ್ ಆಗಿದೆ. ಸೊ ನೋಡೋಣ ಅಂತ ಬ್ರೇಕ್ಫಾಸ್ಟ್ ಒಳಗೆ ಏನೇನೈತೆ ಅಂತೇಳಿ. ಅದಕ್ಕಿಂತ ಮೊದಲು ನಾನೀಗ ಟೀ ಇತ್ತಲ್ಲ, ಕಾಫಿ ಕುಡಿದೆ. ಫುಲ್ ಹಂಗೆ ಹೊರಗೆ ಬಂದೇವು ಅಂತಂದ್ರೆ ಅದನ್ನು ತಿನ್ನೋದಾಗೈತಿ. ಅನ್ನ ವೆಜ್ ಬ್ರೇಕ್ಫಾಸ್ಟ್ ತೊಗೊಂಡ್ರೆ ಕಟ್ಲೆಟ್ ಮತ್ತು ಆಲೂ ಪರೋಟ ಐತಿ. ನಮ್ದು ನಾನ್ ವೆಜ್ ಒಳಗೆ ಏನೈತೆ ಅಂತ ಹೇಳಿ ನೋಡೋಣ ಅಂತ. ನಾನ್ ವೆಜ್ ಒಳಗೆ ಇಲ್ಲೇ ಮಸಾಲ ಆಮ್ಲೆಟ್ ಐತಿ, ಮತ್ತಿಲ್ಲ ಐತಿ कटलेट विथ वेजीज. नॉन वेज होगा. आपको वेजीज नहीं है ना? उसमें चिकन या कुछ ऐसा पड़ा हुआ है. नहीं, ಬಾಯ್ಲ್ಡ್ ವೆಜ್ಜೀಸ್ ಐತ್ರಿ ಇಲ್ಲೇ. ಮತ್ತಿದು ವೆಜ್ ಕಟ್ಲೆಟ್ ಅಂದೆ. ಶ್ರೇಯಾಂಶ್ ಬೈ ಇಲ್ಲೇ ಜೈನ್ ಮೀಲ್ ತರಿಸಿದ್ರೆ ಏನೇನು ಐತಪ್ಪ ಜೈನ್ ಮೀಲ್ ಒಳಗೆ. ಜೈನ್ ಮೀಲ್ में क्या 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 है? उपमा और बड़ा. उपमा ಮತ್ತು ವಡ. बेटा मतलब वड़ा अच्छा है. हाँ, वड़ा ड्राई है बट उपमा अच्छा है. ಜೈನು ನೋಡಿರಿ, ವೆಜ್ ನೋಡಿರಿ. ವೆಜ್ಜದ ರಿವ್ಯೂ ಕೇಳೋಣ ಅಣ್ಣ, ಹೇಗಿತ್ತು? अच्छा नहीं है. अच्छा नहीं. कटलेट में सॉल्ट ज़्यादा है और उसमें आलू पराठा में आलू नहीं है. ನಂದು ನೋಡ್ರೆ ಟೇಸ್ಟ್ ಅನ್ಸಕತ್ತೈತಿ. ಇದು ಏನು ಕಟ್ಲೆಟ್ ಸೈಜ್ ಐತಲ್ಲ, ವೆಜ್ ಕಟ್ಲೆಟ್ಗಿಂತ ಇದು ಜಾಸ್ತಿ ಐತಿ. ಮತ್ತು ವೆಜ್ಜೀಸ್ ನಮ್ದ್ರೊಳಗನ ಅವ್ರದ್ರಾಗಿಲ್ಲ. ವೆರಿ ಟೇಸ್ಟಿ. ಒಳಗೆ ನೋಡ್ರಿ ಇಲ್ಲಿ ಫಿಲ್ಲಿಂಗು ಚೆನ್ನಾಗೈತಿ. ಬೀಟ್ರೂಟ್, ಆಲೂ ಮತ್ತು ಶೇಂಗಾ ಐತಿ. ಆಮ್ಲೆಟ್ ನೋಡ್ರಿ ಎಷ್ಟು ಫ್ಲಫಿ ಐತಿ. ಏನು ಸಾಫ್ಟ್ ಐತ್ರಿ, ಮಸ್ತ್ ಫ್ಲಫಿ ಸಾಫ್ಟ್ ಆಮ್ಲೆಟ್ ಮಾಡ್ಯಾರ. ಒಳಗೆ ಬರೀ ಉಳ್ಳಾಗಡ್ಡಿ ಅಡ್ಡ ಐತಿ. ಅದ್ರ ಮಸ್ತ್ ಸ್ಪೈಸಸ್ ಎಲ್ಲ ಆ್ಯಡ್ ಮಾಡಿ ಟೇಸ್ಟ್ ಮಸ್ತ್ ಹ್ಯಾಂಡಲ್ಸ್ ಮಾಡಾರ. A1 ಕ್ಯಾಟಗರಿ. ಈ ಟ್ರೈನ್ ಒಳಗೆ ಒಂದಲ್ಲ ಒಂದು ಐಟಮ್ ಕಂಟಿನ್ಯೂಸ್ ಬಂದೇ ಬರತ್ತವ್ರಿ. ಹೆಂಗಂತ ಹೇಳ್ತಾರೆ ನೋಡ್ರಿ, ಬೋರ್ಡ್ ಆದ ಹುಡ್ಕ ಒಂದು ಟೀಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ಆಮೇಲೆ ಕಾಂಪ್ಲೆಕ್ಸ್ ಬಂತ. ಕಾಂಪ್ಲೆಕ್ಸ್ ಆದಮೇಲೆ ಮೀಲ್ಸ್ ಬಂತ. ಮೀಲ್ಸ್ ಆದಮೇಲೆ ಮತ್ತು ಕಾಫಿ ಬಂತ. ಈ ಮೀಲ್ಸ್ ಒಳಗೆ ನಾವು ಮೀಲ್ಸ್ಗಿಂತ ಮೊದಲು ಒಂದು ಟೆಟ್ರಾ ಪ್ಯಾಕ್ ಬಂದಿತ್ತು. ಅದ್ರೊಳಗೆ ಜ್ಯೂಸ್ ಇತ್ತು, ಇಲ್ಲಿಟ್ಟವು ನೋಡ್ರಿ ಜ್ಯೂಸ್. ಆಮೇಲೆ ಮಿಷ್ಟಿ ದಹಿನೂ ಬಂತು. ಇನ್ನು ಏನೇನು ತಿನ್ನಿಸ್ತಾರಂತ ನನ್ನ ಇವ್ರು
ತೇಜಸ್ ಎಕ್ಸ್ಪ್ರೆಸ್ ಅಂದ್ರೆ ಎಲ್ಲ ಇನ್ಕ್ಲೂಡ್ ಇರುತ್ತೆ, ಬಟ್ ಬ್ಯಾಕ್ ಟು ಬ್ಯಾಕ್ ಬರುತ್ತಲ್ಲ ನಿಮ್ಮ ಜರ್ನಿ ಹೆಂಗಂತ ಫೀಲಾಗಿ ಕೊಡೋಂಗಿಲ್ಲ. ನಾವೀಗ ತುಂಡ್ಲಾ ಎಂಟ್ರ್ ಆಗತ್ತೀವಿ, ಅಲ್ಲಿ ನಮ್ದು ಸ್ಟಾಪ್ ಐತಿ. ಲಕ್ನೋವಿಂದ ಬಿಟ್ಟ ಮೇಲೆ ಫಸ್ಟ್ ಆಫಿಷಿಯಲ್ ಹಾಲ್ಟ್ ಇತ್ತು ಖಾನ್ಪುರ. ಅದಾದ್ಮೇಲೆ ತುಂಡ್ಲಾ ಜಂಕ್ಷನ್. ಇಲ್ಲಿಂದ ಆಗ್ರಾಕ್ಕೆ ಭಾಳ ಸಮೀಪ ಆಗುತ್ತೆ ರೀ, 20-25 ಕಿಲೋಮೀಟ್ರ್ ಆಗುತ್ತೆ. ಸೊ ಲಕ್ನೋದಿಂದ ಆಗ್ರಾಕ್ಕೆ ಹೋಗೋರಿಗೆ ಇದು ಹೆಲ್ಪ್ ಆಗಲಿ ಅಂತೇಳಿ ಇಲ್ಲೇ ಸ್ಟಾಪ್ ಕೊಟ್ರೆ. ಮೊದಲೇ ಸ್ಟಾಪ್ ಇರಲಿಲ್ಲ ನೋಡಿರಿ, ಎಷ್ಟು ಜನ ಹೇಳ್ಕೊಂಡ್ರೆ ಆಲ್ಮೋಸ್ಟ್ ಆಗ್ರಾಕ್ಕೆ ಹೋಗೋರೆಲ್ಲ ಇದೇ ಟ್ರೈನ ಪ್ರಿಫರ್ ಮಾಡ್ತಾರೆ ಅಂತ ಅನ್ಕೋತೀನಿ. ತುಂಡ್ಲಾದಿಂದ ನೆಕ್ಸ್ಟ್ ಗಾಜಿಯಾಬಾದಿಂದ ಡೈರೆಕ್ಟ್ ನವದೆಹಲಿ ನಮ್ದು ಸ್ಟಾಪ್ ಇರುತ್ತೆ. ಈ ಜರ್ನಿ ಅಂತೂ ಮಸ್ತ್ ಅನ್ಸತ್ತೆ ನನಗೆ. ಫಸ್ಟ್ ಕ್ಲಾಸ್ AC ಚೇರ್ ಕಾರ್ ಒಳಗಂತೂ ಮಜಾ ಅಂತೂ ಐತೆ. ಇದು ಹೊರಗಿನ ಲುಕ್ ನೋಡ್ರಿ ತೇಜಸ್ ಅದ. ಅಟ್ಲೀಸ್ಟ್ ತೇಜಸ್ದವ್ರ ತೇಜಸ್ ರೇಕ್ ಮೇಂಟೈನ್ ಮಾಡತ್ತಾರ. ನಾರ್ಮಲ್ LHB ರೇಕ್ನ ಇದಕ್ಕೆ ಕೊಟ್ಟಿಲ್ಲಲ್ಲ, ಅದು ನಂಗೆ ಭಾಳ ಖುಷಿ ಆಗುತ್ತೆ. ये कोई और है, नॉर्थ ईस्ट से चलता है. ಸಿಕ್ಕಿಂ ಆನಂದ. ನಾವು ಈ ತೇಜಸ್ದ ಎಕ್ಸಿಕ್ಯೂಟಿವ್ ಕ್ಲಾಸಿಗೆ ಪೇ ಮಾಡೇವ್ರಿ 2,000 ರೂಪಾಯಿನೋ ಕಾನ್ಪುರದಿಂದ ನ್ಯೂ ಡೆಲ್ಲಿಗೆ. ನೀವೇನಾರ ಲಕ್ನೋದಿಂದ ಟ್ರಾವೆಲ್ ಮಾಡ್ತಾರೆ ಅಂದರೆ 2,500 ರೂಪಾಯಿ. ಮತ್ತು ಚೇರ್ ಕಾರಿಗೆ ಇದು ಸ್ಟಾರ್ಟಿಂಗ್ ಆಗುತ್ತೆ 1,700 ಅದು ಡೈನಾಮಿಕ್ ಚೇಂಜ್ ಹಾಕ್ಕೊಂತ ಹೋಗುತ್ತೆ. ಅಂದ್ರೆ ಸೀಟ್ ಯಾವಾಗ ತುಂಬ್ಕೊಂಡು ಹೋಗ್ತಾವಲ್ಲ ಡೈನಾಮಿಕ್ ಪ್ರೆಸ್ ಹಂಗೆ ಏರ್ಕೊಂತ ಹೋಗುತ್ತೆ. ಫ್ಲೈಟಿದ್ದು ನೀವು ಸಿಸ್ಟಮ್ ನೋಡಿರ್ಬೋದಲ್ಲ, ಅದು ಸೇಮ್ ಸಿಸ್ಟಮ್ ವರ್ಕ್ ಆಗುತ್ತೆ. ಬಟ್ ಒಂದೇನು ಬೆಸ್ಟ್ ಏನು ಗೊತ್ತೇನು ರೀ, ತೇಜಸ್ಸಿಗೆ ಮತ್ತು ನಾರ್ಮಲ್ ಇಂಡಿಯನ್ ರೈಲ್ವೇಸ್ ಟ್ರೈನಿಗೆ ನಿಮ್ಮ ಕಡೆ ಏನಾರ ಟಿಕೆಟ್ ಇಲ್ಲ ಅಂತ ಅನ್ಕೋರಿ, ನಾರ್ಮಲಾಗಿ ನೀವು ಬುಕ್ ಮಾಡ್ಕೊಂಡಿಲ್ಲ ಅಂತಂದರೆ ಸ್ಟೇಷನ್ ಒಳಗೆ ಬಂದು ನೀವು ಇಲ್ಲೇ ಕೌಂಟರ್ ಟಿಕೆಟ್ ತೊಗೊಳಕ್ಕಾಗಂಗಿಲ್ಲ. ಈ ಟ್ರೈನಿಗೆ ನಿಮಗೆ ಎಲ್ಲೂ ಕೌಂಟರ್ ಟಿಕೆಟ್ ಸಿಗೋಂಗಿಲ್ಲ. ನೀವು ಲಕ್ನೋದಿಂದ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಲಕ್ನೋದಾಗ ಒಂದು ಕೌಂಟ್ರ್ ಮಾಡಿರ್ತಾರೆ ಪ್ಲಾಟ್ಫಾರ್ಮ್ ಒಳಗೆ. ಆ ಕೌಂಟ್ರ್ ಒಳಗೆ ಹೋಗಿ ನೀವು ಟಿಕೆಟ್ನ ತೊಗೋಬೋದು. ನಿಮ್ಮ ಕಡೆ ಏನಾರ ಟಿಕೆಟ್ ಇಲ್ಲ ಅಂತಂದ್ರೆ, ಟ್ರೈನ್ ಏನಾರ ಡಿಪಾರ್ಟ್ ಆಗತ್ತಂದ್ರೆ ನೀವು ಯಾರನ್ನಾರ ಸ್ಟಾಫ್ನ ಕೇಳ್ಕೊಂಡು ಟಿಕೆಟ್ ಸೀಟ್ ಖಾಲಿ ಅದಾವನ ಅಂತ ಕೇಳಿ ಹತ್ಕೋಬೋದು. ಹತ್ಕೊಂಡ ಮೇಲೆ ಏನು ಮಾಡ್ಬೋದು ಅಂತಂದ್ರೆ ವಿದೌಟ್ ನಿಮ್ಗೆ ಎನಿ ಎಕ್ಸ್ಟ್ರಾ ಚಾರ್ಜಸ್ TC ಅವ್ರು ನಿಮ್ಗೆ ಸೀಟ್ ಅಲಾಟ್ ಮಾಡ್ತಾರೆ. ಇದೇ ಇಂಡಿಯನ್ ರೈಲ್ವೇಸ್ ಒಳಗೆ ಆಗಂಗಿಲ್ಲ. ಇಂಡಿಯನ್ ರೈಲ್ವೇಸ್ ಒಳಗೆ ನಿಮ್ಗೆ ಅಟ್ಲೀಸ್ಟ್ ನಿಮ್ಮ ಕಡೆ ಜನರಲ್ ಟಿಕೆಟ್ ಇರಬೇಕು. ಮತ್ತು ಒಂದೇ ಭಾರತದ ಒಳಗದು ಫ್ಲಾಟ್ ಫೇರ್ ಇರೋದ್ರಿಂದ ನಿಮ್ಗೆ ಫೈನ್ ಬಿದ್ದುಬಿಡುತ್ತೆ. ಯಾಕಂದ್ರೆ ಒಂದೇ ಭಾರತ ಒಳಗೆ ಜನರಲ್ ಇಲ್ಲ ಅಂದರೆ ಜನರಲ್ ಟು AC ಅಪ್ಗ್ರೇಡ್ ಆಗಂಗಿಲ್ಲ. ಸೊ ಹಂಗೆ ಅಲ್ಲಿ 4x ಫೈನ್ ಬೀಳುತ್ತೆ. ಒಂದೇ ಭಾರತ, ಶತಾಬ್ದಿ, ರಾಜಧಾನಿ ಯಾವುದೂ ನೀವು AC ಟ್ರೈನ್ ತೊಗೊಳ್ರಿ, ಅದರೊಳಗೆ ನೀವು ಜನರಲ್ ಟಿಕೆಟ್ ತೊಗೊಂಡು ಹತ್ತಾಗೊಳಕ್ಕೆ ಆಗಂಗಿಲ್ಲ. ಯಾಕಂತಂದ್ರೆ ಫೈನ್ ಕಟ್ಬೇಕಾಗತ್ತೆ. ಸೊ ಆ ಫೈನ ನೀವು ಈ ತೇಜಸ್ ಎಕ್ಸ್ಪ್ರೆಸ್ ಒಳಗೆ ಕಟ್ಟೋಂಗಿಲ್ಲ. ಯಾಕಂತಂದ್ರೆ ದಿಸ್ ಈಸ್ ಪ್ರೈವೇಟೈಸೇಷನ್. ಕಾನ್ಪುರ್ ಡೆಲ್ಲಿ ಸೆಕ್ಷನ್ ಮಜಾನೇ ಇದೆ ನೋಡ್ರಿ. ಬ್ಯಾಕ್ ಟು ಬ್ಯಾಕ್ ಕ್ರಾಸಿಂಗ್ಸ್ 4 ಓವರ್ಟೇಕ್ ಮಾಡಿದ್ದೀವಿ ನಾವೀಗ. ಅಲಿಗಢ ಜಂಕ್ಷನ್ ಸ್ಕಿಪ್ ಮಾಡಿದ್ದೀವಿ. ಅಲಿಗಢನ ಸ್ಕಿಪ್ ಮಾಡಿದ್ದು ಸ್ಪೀಡ್ ನೋಡ್ರಿ 110 ಇತ್ತು. ಈಗ ನಾವು ಮತ್ತು 130 ಬ್ಯಾಕ್ ಅದೀವಿ. ಒಂದಷ್ಟು ಜಗದಾಗ ಒಂದಷ್ಟು ಪ್ರೀಮಿಯಮ್ ಸ್ಟೇಷನ್ ಒಳಗೆ ಕಾಷನ್ ಇರುತ್ತೆ, ಬರೀ 110 ಅಷ್ಟೇ ಅಂತೇಳಿ. ನಾವು ಅಲಿಗಢ ಸ್ಕಿಪ್ ಮಾಡಿದ್ದೀವಿ. ಕಾನ್ಪುರ್ ಡೆಲ್ಲಿ ಸೆಕ್ಷನ್ ಅದು ಮಜಾನ ಇದೆ ನೋಡ್ರಿ. 330 ಕಿಲೋಮೀಟರ್ನ ಬರೀ 3 ತಾಸು ಒಳಗೆ ಕವರ್ ಮಾಡೀವಿ ನಾವು. ಅಲ್ಟಿಮೇಟ್ ಸೆಕ್ಷನ್ ಇದು ಮಾತ್ರ. ಟೈಮ್ ನೋಡ್ರಿ ಇಲ್ಲಿ 10:45 ಆತ. ಮತ್ತೊಂದು ಏನೋ ಬಂತು ರೌಂಡ್ ತಿನ್ನಕ್ಕೆ. ಬ್ಯಾಕ್ ಟು ಬ್ಯಾಕ್ ಏನರ ಒಂದು ಈ ಗಾಡಿ ಒಳಗೆ ಸರ್ವ್ ಮಾಡೇ ಮಾಡತ್ತಾರೆ. ಬರೀ ನಾನು ಟೀ ಕಾಫಿ ಅಷ್ಟು ಅಂದ್ಕೊಂಡಿದ್ದೆ, ಬಟ್ ನೋಡ್ರಿ ಟೀ ಕಾಫಿ ಕೇರ ನಾನು ಒಂದು ಮಸಾಲೆ ಚಾಯ್ ಹೇಳಿದೆ. ಮಸಾಲೆ ಚಾಯ್ ಬಂದೈತಿ, ಡಿಮ್ಟಿದೆ. ಇಲ್ಲೇ ಸಮೋಸ ಕಚೋರಿ ಏನೋ ಒಂದು ಐತಿ, ನೋಡೇ ಬಿಡೋಣ ಅಂತ ಓಪನ್ ಮಾಡಿ.
ಒಂದು ಮಿನಿ ಸಮೋಸ ಟೈಪ್ ಐತಿ, ವಡಾ ಇರ್ಬೋದು ಮೇ ಬಿ, ಮತ್ತು ಒಂದು ವೆನಿಲಾ ಕಪ್ ಕೇಕ್ ಐತಿ, ಎಗ್ಲೆಸ್, ಈ ಚೆರಿ ಮತ್ತು ಬ್ರೆಡ್ ಎಲ್ಲ ಆಗಲೇ ಬಂದಿತ್ತಲ್ಲ ಅದರದ್ದು. ಬಟ್ ಟ್ರೇ ಒಳಗೆ ಮಸ್ತ್ ಇದು ಮಾಡಿಕೊಟ್ರೆ ಇನ್ನು ಗರಂ ಹಾಂ ರಿಲ್ಯಾಕ್ಸಿಂಗ್ ಆಯ್ತು. ಒಂದು ಜಂಪ್ ನಿದ್ದೆ ಮಾಡಿದೆ ನಾನು. ಬರ್ರಿ ತೇಜಸ್ ಎಕ್ಸ್ಪ್ರೆಸ್ದ ಎಲ್ಲ ಕ್ವಾಲಿಟಿ ನೋಡಿದ್ವಿ. ವಾಶ್ರೂಮ್ ನೋಡೋದಂತ ಏನರ ಡಿಫ್ರೆನ್ಸ್ ಐತೋ ಇಲ್ಲ ಅಂತೇಳಿ. ಸೊ ವಾಶ್ರೂಮ್ ಒಳಗೆ ನನಗೇನು ಅಷ್ಟೇನು ಡಿಫ್ರೆನ್ಸ್ ಆಗಲಿಲ್ಲ. ಹಿಂಗೈತಿ. ಒಂದೇ ಭಾರತದ ಕಂಪ್ಯಾರಿಸನ್ ಒಳಗೆ ನೋಡ್ರಿ ಇದ್ರೊಳಗೆ ನಿಮಗೆ ಹ್ಯಾಂಡ್ ಡ್ರೈಯರ್ ಸಿಗಂಗಿಲ್ಲ ರೀ. ಒಂದೇ ಭಾರತೊಳಗೆ ಅದು ಅಪ್ಗ್ರೇಡೆಡ್ ಫೀಚರ್ ಸಿಗುತ್ತೆ. ಇದ್ರೊಳಗೆ ಒಂದೇ ಭಾರತ ವಾಶ್ರೂಮನ್ನು ಕಂಪೇರ್ ಮಾಡಿರಿ ಒಂದೇ ಭಾರತ ಟಾಪ್ ರ್ಯಾಂಕ್ ಒಳಗೆ. दो ओवरटेक एक साथ बिल्कुल आप देखो यहाँ पे भाई साहब. ट्रैक साउंड का असली मजा डोर के पास ही आता है भाई. ओवरटेकिंग ये ब्लूटूथ भी हो सकती है, मैं श्योर नहीं हूँ, आपको अपडेट करूँगा. पर ज़बरदस्त ओवरटेक है जो भी गाड़ी है, बहुत ज़बरदस्त ओवरटेक है. मज़ा आ गया. मतलब कौन सी गाड़ी थी, कौन सी थी इधर अमृत भारत थी क्या? ನಾವೀಗ ಫೈನಲಿ ಎಂಟ್ರ್ ಆಗಿಬಿಟ್ಟೇವಿ ಗಾಜಿಯಾಬಾದಿಗೆ ರೀ. ಗಾಜಿಯಾಬಾದ್ ಅನ್ನೋದು ಡೆಲ್ಲಿ NCR ಒಳಗೆ ಬರುತ್ತೆ, ಬಟ್ ಉತ್ತರ ಪ್ರದೇಶ ಸ್ಟೇಟ್ ಅಂತ ಹೇಳ್ಬೋದು. ಇಲ್ಲಿ ನಮ್ಮದು ಸ್ಟಾಪ್ ಐತಿ. ಸೊ ನೆಕ್ಸ್ಟ್ ನ್ಯೂ ಡೆಲ್ಲಿ ನೋಡೋಣ ಅಂತ. ಆಟೋಮೆಟಿಕ್ ಡೋರ್ ಐತಿ. ಇದನ್ನು ಸ್ಲೈಡಿಂಗು ಐತಿ, ಬಟ್ ಆಟೋಮೆಟಿಕ್ನೂ ಐತಿ. ಇದನ್ನು ಸೆಟಪ್ಪನ್ನು ಮಾಡ್ಯಾರ. ಇಲ್ಲಿ CC ಕ್ಯಾಮ್ರಾ ಎಲ್ಲ ಫೆಸಿಲಿಟೀಸ್ನು ಕೊಟ್ಟಾರ. ಯಾತ್ರಾರ್ಥಿಗಳದ ಸೆಕ್ಯೂರಿಟಿ ಸಂಬಂಧ ಇದೆ ಎಲ್ಲ ಇಂಪಾರ್ಟೆಂಟ. ರೀಸೆಂಟಾಗಿ ನಂದು ಜರ್ನಿ ನೋಡಿರ್ತೀರಿ ನೀವು, ದಿಬ್ರುಗಢ ರಾಜಧಾನಿ ಅದು ಬಂದು ನೋಡ್ರಿ 20504 ವಾಯ ಮೊರಾದಾಬಾದ್, ಬರೇಲಿ, ಲಕ್ನೋ. ನಾವು ಡಿಪಾರ್ಟ್ ಆದ್ವಿ ಗಾಜಿಯಾಬಾದಿಂದ. ಆನಂದ್ ವಿಹಾರ್ ಜಂಕ್ಷನ್, ಆನಂದ್ ವಿಹಾರ್ ಟರ್ಮಿನಲ್ನ ನಾವು ಸ್ಕಿಪ್ ಮಾಡೋದು. ಸ್ಪೀಡ್ ಹತ್ತು ಅನ್ನೋ ಸ್ಪೀಡ್ ಎಷ್ಟಿತ್ತು ನೋಡಂಬರಿ. 110 ಇತ್ತು ನೋಡ್ರಿ. ಏನು ಹೊಂಟತ್ತಿದ್ದು ಟ್ರೈನ್ ಮಾತ್ರ ಅನ್ನ ಹೊತ್ತು. ಈ ಟ್ರೈನ್ ಡಿಲೇ ಆದ್ರೆ 1 ತಾಸು ಡಿಲೇ ಆದ್ರೆ 100 ರೂಪಾಯಿ, 2 ತಾಸು ಡಿಲೇ ಆದರೆ 250 ರೂಪಾಯಿ. ಹಿಂಗೆ ಒಂದು ಸ್ಟ್ಯಾಂಡರ್ಡ್ ಇತ್ತು ರೀ ಮೊದಲು. ಫೆಬ್ರವರಿ 15, 2024 ಮೊದಲು IRCTCದವರು ಒಂದು ಸ್ಕ್ರೀಮ್ ತೊಗೊಂಬಂದ್ಬಿಟ್ಟಿತ್ತು. ನಮ್ಮ ಟ್ರೈನ್ ಏನಾರ ಡಿಲೇ ಆದ್ರೆ ನಿಮ್ಗೆ ಹಿಂಗೆ ಕ್ರೈಟೀರಿಯಾ ಇರುತ್ತೆ ರಿಫಂಡಿಗೆ ಅಂತೇಳಿ. ಆಟೋಮೆಟಿಕ್ ರಿಫಂಡ್ ಆಕಿತ್ತ. ಒಂದು ಇನ್ಶೂರೆನ್ಸ್ ಕಂಪ್ನಿ ಜೊತೆ ಅವ್ರದ್ದು ಟೈಅಪ್ನೂ ಇತ್ತು. ಹೇಳ್ದಂಗೆ ಫೆಬ್ರವರಿ 15, 2024 ಈ ಸ್ಕೀಮ್ನವ್ರು ಡಿಸ್ಕಂಟಿನ್ಯೂ ಮಾಡ್ರೆ. ಈಗ ಏನೋ ಡಿಲೇ ಆದರೂ ನಿಮ್ಗೆ ರಿಫಂಡ್ ಸಿಗೋಂಗಿಲ್ಲ. ಬಟ್ ಏನರ 3 ತಾಸಿಗಿಂತ ಹೆಚ್ಚಿಗೆ ಡಿಲೇ ಆಯ್ತಂದ್ರೆ ನಿಮ್ಮ ಸೋರ್ಸಿಂದ ನೀವು ನಾರ್ಮಲಾಗಿ ಹೆಂಗೆ ಇಂಡಿಯನ್ ರೈಲ್ವೇಸ್ ಒಳಗೆ TDR ಫೈಲ್ ಮಾಡ್ಬೋದಲ್ಲ, ಹಾಗೆ ಇದ್ರೊಳಗೂ ಫೈಲ್ ಮಾಡ್ಬೋದು. ಬಟ್ ಆನ್ಲೈನ್ ಬುಕ್ಕಿಂಗ್ ಒಳಗೆ IRCTC ವೆಬ್ ಮತ್ತು ಆ್ಯಪಿಂದ ಈ ಬುಕ್ಕಿಂಗ್ನ ನೀವು ಮಾಡ್ಕೋಬೋದು. ಯಮುನಾ ಮಾತನ್ನು ನಾವೀಗ ಕ್ರಾಸ್ ಮಾಡಿದ್ದೀವಿ. ನ್ಯೂ ಡೆಲ್ಲಿಗಿಂತ ಮೊದಲು ಇನ್ನು ಪ್ರಗತಿ ಮೈದಾನ ನೀವು ಕೇರ್ಬೋದು. ಎಲ್ಲ PM ಇವೆಂಟ್ ಆಗ್ತಾವಲ್ಲ ಅದಕ್ಕಿಂತ ಮೊದಲು ಬರುತ್ತಿದೆ. ಬಟ್ ಇಲ್ಲಿ ಭಾಳ ಮೊಬೈಲ್ ಸ್ನ್ಯಾಚಿಂಗ್ ಆಗತ್ತೆ. ನೀವೇನ್ರ ಕ್ರೇಜಿ ಅದ್ರ ಹಿಂಗೆಲ್ಲ ವಿಡಿಯೋ ಮಾಡೋಕ್ಕಂತಂದ್ರೆ ಈ ಏರಿಯಾದಾಗ ಭಾಳ ಹುಷಾರಿರ್ರಿ. ಈ ಟ್ರೈನ್ ಸಂಬಂಧ ನಾವು ನಿಂತು ನೋಡ್ರಿ ಇಲ್ಲೇ ಶಿವಾಜಿ ಬ್ರಿಡ್ಜ್ ಒಳಗೆ. ನ್ಯೂ ಡೆಲ್ಲಿ ಗಯಾ ಮಹಾಬೋಧಿ ಎಕ್ಸ್ಪ್ರೆಸ್. ಶಿವಾಜಿ ಬ್ರಿಡ್ಜ್ ಒಳಗೆ 1 ಕಿಲೋಮೀಟ್ರ್ ದೂರ ಐತೆ ಅಷ್ಟೇ ಇದೆ. ಇಲ್ಲಿಂದ CP ಭಾಳ ಸಮೀಪ ಆಗುತ್ತೆ ಶಿವಾಜಿ ಬ್ರಿಡ್ಜಿಂದ. ರಾಷ್ಟ್ರ ರಾಜಧಾನಿ ನವದೆಹಲಿಗೆ ಎಂಟರ್ ಆದೀವಿ ನೋಡ್ರಿ ನಾವೀಗ. ಜನಶತಾಬ್ದಿ ಎಕ್ಸ್ಪ್ರೆಸ್ ಏನಿದೆ ಯಾವುದಿದೆ ದೌಲತ್ಪುರ್ ಚೌಕ್ ಅಂತಂದ್ರೆ ಉತ್ತರಾಖಂಡ್ ಅನ್ಕೋತ ನಾನು. ಇಲ್ಲೊಂದು ಜನಶತಾಬ್ದಿ ಐತಿ, ಇದು ಡೆಹ್ರಾಡೂನ್. ಈ ಡೆಹ್ರಾಡೂನ್ ಜನಶತಾಬ್ದಿ ಒಳಗೆ ವಿಡಿಯೋ ಮಾಡಿಲ್ಲ ನಾನು, ಬರೀ ಇಳಿಯಾನಂತೀನಿ. 12:35 ಅರೈವಲ್ ಆಗೋ ಟೈಮಿಂಗ್ ಇತ್ತು. ಅರೈವ್ ಆಗಿವೆ 12:36. 1 ನಿಮಿಷ ಡಿಲೇ ಆತ. ಮಸ್ತ್ ಕಂಫರ್ಟೇಬಲ್ ಜರ್ನಿ ಐತ್ರಿ. ನಂಗೆ ಒಂದೇ ಭಾರತಕ್ಕಿಂತ ಒಂದಷ್ಟು ಲೆಕ್ಕದೊಳಗೆ ಇದೆ ನನಗೆ ಚಲೋ ಅನಿಸ್ತು. ಯಾಕೆ ಹೇಳ್ರಿ, ಒಂದೇ ಭಾರತದೊಳಗೆ ನೀವು ಟ್ರಾವೆಲ್ ಮಾಡಿದ್ರೆ ಕಂಫರ್ಟ್ ಬಗ್ಗೆ, ಬಟ್ ಈ ಸೀಟ್ ಒಳಗಿರುವಂಥ ಕಂಫರ್ಟ್ ನಂಗೆ ಒಂದೇ ಭಾರತದೊಳಗೆ ಕಾಣಲಿಲ್ಲ. ನೋಡೋಣ ಅಂತ ರೈಲ್ವೆದವರು ಇನ್ನಷ್ಟು ನಮಗೆ
ತೇಜಸ್ ಎಕ್ಸ್ಪ್ರೆಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಏನಂತಂತೇಳಿ. ಒಂದೇ ಭಾರತದ್ದು ಅದ್ರದ್ದು ಪ್ರೋಸ್ ಕಾನ್ಸ್ ಅದಾವ, ತೇಜಸ್ದು ಅದ್ರದ್ದು ಪ್ರೋಸ್ ಕಾನ್ಸ್ ಅದಾವ. ಬಟ್ ನನಗೆ ಹೈಲೈಟಿಂಗ್ ಅನಿಸಿದ್ದ ತೇಜಸ್ ಎಕ್ಸ್ಪ್ರೆಸ್. ಸೊ ಈ ತೇಜಸ್ ಎಕ್ಸ್ಪ್ರೆಸ್ನ ರನ್ ಮಾಡಿದವ್ರು ನಂಗೆ ಅನ್ಸೋ ಮಟ್ಟಿಗೆ ಸುರೇಶ್ ಪ್ರಭು ಅವ್ರು ಅನ್ಸುತ್ತೆ. ಈ ವಿಡಿಯೋ ಇಷ್ಟ ಆಗೈತೆ ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಯಾಕಂತಂದ್ರೆ ಕನ್ನಡದಾಗೆ ಈ ಟೈಪ್ ಕಂಟೆಂಟ್ ನಿಮಗಾಗಿ ತರೋದ ನಿಮ್ಮ RCD. ಸಿಗೋಣಂತ್ರಿ ಮುಂದಿನ ವಿಡಿಯೋ ಒಳಗೆ. ಅಲ್ಲಿ ಮಟ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.